ಅಲ್ಲಿ ವನಗಳುಂಟು ಅಪ್ರಾಕೃತವಾದ ಫಲ ಪುಷ್ಪಗಳಿಂದೊಪ್ಪು ತಲಿಗದು. ಅಲ್ಲಿ ವನಗಳುಂಟು ಅಪ್ರಾಕೃತವಾದ ಫಲ ಪುಷ್ಪಗಳಿಂದೊಪ್ಪು ತಲಿಗದು. ಪಕ್ಷಿ ಜಾತಿಗಳುಂಟು ಅತಿ ವಿಲಕ್ಷಣವಾದ ಕಿಲಕಿಲ ಶಬ್ದವು ರಂಜಿಸುವ ನುಡಿಗಳು. ಅತಿ ವಿಲಕ್ಷಣವಾದ ಕಿಲಕಿಲ ಶಬ್ದವು ರಂಜಿಸುವ ನುಡಿಗಳು. ಮುಕುತರು ಬಂದು ಜಲಕ್ರೀಡೆಗಳ ಮಾಡಿ ಸುಖಿಪರು. ಮುಕುತರು ಬಂದು ಜಲಕ್ರೀಡೆಗಳ ಮಾಡಿ ಸುಖಿಪರು. ಇಂಥ ಸುಖ ಬೇಕಾದರೆ ನೀಚ ವೃತ್ತಿಯ ಬಿಟ್ಟು ಪರಲೋಕ ಸುಖವೀವ ಪುರಂದರ ವಿಠಲನ್ನ ಭಜಿಸು ಜೀವ. ಇಂಥ ಸುಖ ಬೇಕಾದರೆ ನೀಚ ವೃತ್ತಿಯ ಬಿಟ್ಟು ಪರಲೋಕ ಸುಖವೀವ ಪುರಂದರ ವಿಠಲನ್ನ ಭಜಿಸು ಜೀವ. ಪುರಂದರ ವಿಠಲನ್ನ ಭಜಿಸು ಜೀವ, ಭಜಿಸು ಜೀವ. ಹರೇ ಕೃಷ್ಣ. ಇದು ವೈಕುಂಠ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಚಿಕ್ಕ ಉಗಾಭೋಗ ಮೂಲಕವಾಗಿ ಪುರಂದರದಾಸರು ವರ್ಣನೆ ಮಾಡಿ ತೋರಿಸಿದ್ದಾರೆ. ವೈಕುಂಠದ ಉಗಾಭೋಗವೇ ಒಂದು 4-5 ಉಗಾಭೋಗಗಳದೆ ಅಲ್ಲಿ ಹೇಗಿರ್ತಾರೆ ಅಂತ ಹೇಳಿ. ಅಲ್ಲಿ ವನಗಳು ಉಂಟು ಅಲ್ಲಿ. ವನ ಅಂದರೆ ತೋಪು ತೊರವಂತೇವಲ್ಲ, ಅದು ಉಂಟು. ಅಪ್ರಾಕೃತವಾದ ಫಲಪುಷ್ಪಗಳು. ಅಪ್ರಾಕೃತ ಅಂದರೆ ಪ್ರಾಕೃತ ಸಂಬಂಧ ಎಲ್ಲ ಅಂದದ್ದು, ಭೂಮಿ ಸಂಬಂಧ ಎಲ್ಲ ಅಂದದ್ದು. ಅದೆಲ್ಲ ಫಲ ಉಂಟು, ಪುಷ್ಪಗಳು ಉಂಟು, ಅಲ್ಲಿ ನೀರ್ನೆಲೆಗಳು ಉಂಟು, ಪಕ್ಷಿಗಳು ಉಂಟು, ಪಕ್ಷಿ ಜಾತಿಗಳು ಬೇಕಾದಷ್ಟು ಪಕ್ಷಿಗಳು ಉಂಟು. ಅದು ವಿಲಕ್ಷಣವಾದ ಶಬ್ದಗಳು, ಕಿಲಕಿಲ ಅಂದರೆ ಶಬ್ದ ಅಂತ, ಅದರಿಂದ ಬರ್ತಕ್ಕಂಥ ಪಕ್ಷಿಗಳು ಕೂಗುತ್ತಲ್ಲ ಆ ಶಬ್ದಗಳು, ಅದು ಕೇಳಲಿಕ್ಕೆ ಅಂತ ಚೆನ್ನಾಗಿರುತ್ತೆ. ನುಡಿಗಳು, ಅದರ ನುಡಿಗಳು ಸರ್ವಶಬ್ದ ವಾಚ್ಯ ಅಂತ ಭಗವಂತನ ಹೇಳ್ತಾರೆ. ಏನು ಶಬ್ದ ಬಂದರೆ ಕೂಡ ಅದು ಭಗವಂತನವೇ ಹೇಳುತ್ತೆ ಅಂತ ಹೇಳ್ತಾರೆ. ನಮಗೆ ಅರ್ಥ ಮಾಡಿಕಲ್ಲ ಯೋಗ್ಯತಲ್ಲ ಅಷ್ಟೇ. ಮುಕುತರು ಬಂದು ಜಲಕ್ರೀಡೆ ಆಡ್ತಾರಂತೆ, ಆ ನೀರೊಳಗಲ್ಲ, ನೀರ್ನೆಲೆ ಒಳಗಲ್ಲ. ಅವರು ಬಂದು ಸುಖ ಪಡ್ತಾರಂತೆ. ಅವರಿಗೆ ಬಂದು ಏನು ಬೇಕಾಗಿದ್ದಿಲ್ಲ, ಅವ್ರ ಇಚ್ಛಾನುಸಾರ ಇರಬಹುದು. ಮುಕ್ತಿ ಹೋದ ಮೇಲೆ ಅವರಿಗೆ ಸರ್ವ ಸ್ವತಂತ್ರರು ಭಗವಂತ ಕೊಟ್ಟಿರ್ತಾನಲ್ಲಿ. ಅವರು ಹೇಗೆ ಬೇಕಾದ್ರೆ ಮಾಡಬಹುದು, ಸುಖ ಪಡಬಹುದು ಅಂತ. ಆದರೆ ಭಗವಂತನ ನೋಡೋ ಕಾಲಕ್ಕೆ ಇಂಥ ಸುಖ ಬೇಕೆಂಬುದೇ ಇಲ್ಲ ಅವರಿಗೆ. ಆದರೆ ಇಷ್ಟು ವಸತಿಗಳು ಅಲ್ಲಿ ದೇವರು ಅಲ್ಲಿ ಇದಂತೆ ವೈಕುಂಠದಲ್ಲಿ. ಇಂಥ ಸುಖ ಬೇಕಾದರೆ ಯಾವಾಗಲೂ ಏನು ಕಷ್ಟವೂ ಇಲ್ಲ ಅಂದರೆ 100% ಸುಖ ಅಂತಾರಲ್ಲ. ಭೂಲೋಕದ ಹುಟ್ಟಿದ ಮೇಲೆ ಎಂಥ ಜ್ಞಾನಿಯೇ ಇದ್ದರೂ ಕೂಡ ಭೂಮಿ ಸಂಬಂಧ ಆಯ್ತಂದ್ರೆ ಎಲ್ಲ ಮಿಶ್ರವೇ ಇರುತ್ತೆ, ಕಷ್ಟ ಸುಖಗಳ. ಆ ಜ್ಞಾನಿಗಳು ಕಷ್ಟನ ಬಂದು ದೊಡ್ಡದಾಗಿ ತೊಗೊಂಬೋದಲ್ಲ, ಭಗವಂತ ಕೊಟ್ಟಿದ್ದಾನಂತ ಅದನ್ನು ಸ್ವೀಕಾರ ಮಾಡಿ ಅನುಭವಿಸ್ತಾರೆ. ಮಂದಮತಿಗಳು ಅಯ್ಯೋ ನಮಗೆ ಬಂತಲ್ಲ ಕಷ್ಟ ಅಂತ ಹೊಡ್ಕೊತಾ ಇರ್ತಾರೆ. ಅಷ್ಟೇ ವ್ಯತ್ಯಾಸ ಜ್ಞಾನಿಗಳೇನು ಮಂದಮತಿಗಳೇನು. ಇಂಥ ಯಾವಾಗಲೂ ನಿತ್ಯ ಸುಖ ಬೇಕಾಗಿದ್ದರೆ ಈ ನೀಚ ವೃತ್ತಿ ಎಲ್ಲ ಜನಗಳನ್ನ ಹೊಗಳಿ ನೀನು ದೊಡ್ಡವ ಅಂತ ಹೇಳಿ ಕೈ ಚಾಚಿ ಸಂಪಾದನೆ ಮಾಡಿಕೊಂಡಿರೋ ಅದಕ್ಕಿಂತ ಪರಲೋಕ ಸುಖನ ಕೊಡತಕ್ಕಂಥ ಭಗವಂತ ಪುರಂದರ ವಿಠಲದ್ದಲ್ಲ. ಅವಂತಲಿ ನೀನು ದೊಡ್ಡವ, ನಾನು ಚಿಕ್ಕವರು, ನೀನು ದೊಡ್ಡವ ಅಂತ ಹೇಳ್ತಾ ಇದ್ದೆ ಅಂದರೆ ನೀನು ಸ್ವತಂತ್ರ, ನಾವು ಅಸ್ವತಂತ್ರ ಅಂತ ಹೇಳೋದೇ ದೊಡ್ಡ ಪೂಜೆ ಅಂತ ಹೇಳ್ತಾರೆ. ಹಾಗೆ ಮಾಡಿ ನಾವು ಅವನ ಭಜಿಸಿ ಬೇಡಿ ಕಾಡಿದೇವಂತಂದರೆ ಒಂದು ಜನ್ಮ ಇಲ್ಲಂಗೆ ಒಂದು ಜನ್ಮ ಒಳಗೆ ಖಂಡಿತ ನಮಗೆ ಭಕ್ತಿಯಿಂದ ಅವನ ಬೇಡಿಕೊಂಡೆ ಅಂದರೆ ಅವನು ಕಾಡಬೇಕು, ಜನಗಳನ್ನ ಕಾಡಬಾರ್ದು, ಅವಂತಲೂ ಹೋಗಿ ಕಾಡಬೇಕು. ಖಂಡಿತವಾಗಿ ನಮಗೆ ಮುಕ್ತಿ ಕೊಡ್ತಾನಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಚಿಕ್ಕ ಉಗಾಭೋಗದೊಳಗೆ ವೈಕುಂಠನ ವರ್ಣನ ಮಾಡಿ ತೋರಿಸಿದ್ದಾರೆ. ಕಣ್ಣು ಮುಚ್ಚಿಕೊಂಡು ನೋಡಿದರೆ ವೈಕುಂಠ ಹೆಂಗೆ ಇರುತ್ತೆ ಅಂತ ನಮಗೊಂದು ಅನುಸಂಧಾನ ಮಾಡಿದೆ ಅಂತಂದರೆ ಕಣ್ಣಿಗೆ ಕಾಣಿಸಂಗೆ ಇರುತ್ತೆ ಇದು. ಅಷ್ಟೇ. ಕೃಷ್ಣಾರ್ಪಣಮಸ್ತು.